ನೈನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದು ಶಂಕಿತ ಉಗ್ರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಸ್ಫೋಟಕ ರವಾನೆಯನ್ನೆಲ್ಲ ಮಾಡಲಾಗಿತ್ತು. ಹಾಗಾದ್ರೆ ಯಾವ ರೀತಿಯಾಗಿ ಸ್ಫೋಟಕ ರವಾನೆ ಮಾಡಲಾಯಿತು, ಇವರನ್ನು ಬಂಧಿಸಿದ್ದ ಹೇಗೆ, ಕಾರ್ಯಾಚರಣೆ ಯಾವ ರೀತಿಯಾಗಾಯ್ತು, ಇದರ ಮಾಸ್ಟರ್ ಮೈಂಡ್ ಜುನೈದ್ ಪ್ಲಾನ್ ಯಾವ ರೀತಿಯಾಗಿತ್ತು, ಮಿಸ್ ಆಗಿದ್ದೇಗೆ ಅವನ ಪ್ಲಾನು. ನ್ಯೂಸ್ 18ನಲ್ಲಿ ಆಪರೇಷನ್ ಉಗ್ರರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಯಾವ್ಯಾವ ರೀತಿಯಾಗಿ ಆಪರೇಷನ್ ಮಾಡಲಾಯಿತು, ಅಂದ್ರೆ ಈ ಕಾರ್ಯಾಚರಣೆ ಯಾವ ರೀತಿಯಾಗಿತ್ತು, ಇವರ ಪ್ಲಾನ್ಸ್ ಅನ್ನ ಯಾವ ರೀತಿಯಾಗಿ ಪೊಲೀಸರು ವಿಫಲ ಮಾಡಿದ್ರು, ಎಲ್ಲದ್ರ ಬಗ್ಗೆನೂ ಕೂಡ ನ್ಯೂಸ್ 18 ಬಳಿ ಮಾಹಿತಿ ಸಿಕ್ಕಿದೆ. ಸ್ಫೋಟಕ ಎಲ್ಲಿಂದ ಬಂದಿತ್ತು, ಬೆಂಗಳೂರು ತಲುಪಿದ್ದಾದ್ರೂ ಹೇಗೆ, ಯಾರು ತಲುಪಿಸಿದ್ದು ಸ್ಫೋಟಕಗಳನ್ನ, ಅಷ್ಟೀಸಿಯಾಗಿ ಯಾರು ತಗೊಂಬಂದಿದ್ದು, ಹೇಗೆ ತಲುಪಿಸಕ್ಕೆ ಸೂಚನೆಯನ್ನ ಕೊಟ್ಟಿದ್ದ ಜುನೈದ್ಗೆ ಬೆಂಗಳೂರಿನಲ್ಲಿ ಸಹಕರಿಸಿದ್ದಂತ ಅಪರಿಚಿತ ಯಾರು ಅನ್ನುವಂತ ಪ್ರಶ್ನೆಗಳು ಮೊನ್ನೆಯಿಂದಲೂ ಕೂಡ ಕಾಡ್ತಾ ಇದೆ. ನಿನ್ನೆ ಪ್ರಕರಣ ಭೇದಿಸಿದ ನಂತರ ಪೊಲೀಸರು ಕೂಡ ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಐಬಿ ಅಧಿಕಾರಿಗಳು ಸಿಸಿಬಿಗೆ ನೀಡಿದಂತ ಮಾಹಿತಿ ಆದ್ರೂ ಏನು, ಇಂಟೆಲಿಜೆನ್ಸ್ ಬ್ಯೂರೋದವರು ಅವ್ರ ಮಾಹಿತಿಯನ್ನ ಕೊಟ್ಟಿದ್ರು. ಸಿಸಿಬಿ ಅವರಿಗೆ ಏನಂತ ಮಾಹಿತಿ ಕೊಟ್ಟಿದ್ರು, ಯಾವ ರೀತಿಯಾಗಿ ಹದ್ದಿನ ಕಣ್ಣಿಟ್ಟಲಾಗಿತ್ತು. ನ್ಯೂಸ್ 18ನಲ್ಲಿ ಶಂಕಿತರ ಬಂಧನದ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾವ್ಯಾವ ರೀತಿಯಾಗೆಲ್ಲ ಪ್ಲಾನ್ ಅನ್ನು ಮಾಡಲಾಗಿತ್ತು, ಈ ಪ್ಲಾನ್ ಪ್ರಕಾರ ಅಂದ್ರೆ ಅದಾದ್ಮೇಲೆ ಐಬಿ ಅವರಿಗೆ ಹೇಗೆ ಗೊತ್ತಾಯಿತು, ಇದು ಐಬಿ ಅವರಿಗೆ ಗೊತ್ತಾದ ನಂತರ ಅವ್ರು ಯಾವ ರೀತಿಯಾಗಿ ನಿಗಾ ವಹಿಸಿದ್ರು, ಅವ್ರು ನಿಗಾ ವಹಿಸಿದ ಬಳಿಕ ಯಾವ ರೀತಿಯಾಗಿ ಸಿಸಿಬಿಗೆ ಸೂಚನೆಯನ್ನ ಕೊಡಲಾಗಿತ್ತು, ಸಿಸಿಬಿ ಅವರು ಈ ಪ್ರಕರಣವನ್ನು ಯಾವ ರೀತಿಯಾಗಿ ಟ್ರೇಸ್ ಔಟ್ ಮಾಡಿದ್ರು, ಅವರನ್ನು ಬಂಧಿಸುವಂತ ನಿಟ್ಟಿನಲ್ಲಿ ಯಶಸ್ವಿ ಆದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ಒಂದೊಂದಾಗಿ ಈಗ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಯಾವ ರೀತಿಯಾಗಿತ್ತು ಈ ಆಪರೇಷನ್ ಅನ್ನುವಂಥದ್ರ ಬಗ್ಗೆ ಇಲ್ಲಿ ಐಬಿ ಅವರು ಪ್ರಮುಖವಾಗಿ ಸಿಸಿಬಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಇಂಟರ್ಸೆಪ್ಷನ್ ಇಂದ ಸುಳಿವು ಸಿಗುತ್ತೆ ಐಬಿ ಅವರಿಗೆ. ಇಂಟರ್ಸೆಪ್ಷನ್ ಮೂಲಕ ಉಗ್ರರ ಕೃತ್ಯ ಬಯಲಾಗುತ್ತೆ. ಇಂಟರ್ಸೆಪ್ಷನ್ ಅಂದ್ರೆ ಇಬ್ರು ಮಾತನಾಡುವಂತ ಸಂದರ್ಭದಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತಲ್ಲ, ಅದರಲ್ಲಿ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿನಂತ ಓರ್ವನ ನಂಬರ್ನಿಂದ ಇಲ್ಲಿ ಲಾಕ್ ಆಗಿರೋದು, ಈ ಪ್ರಕರಣ ಗೊತ್ತಾಗಿರೋದು. ಇಲ್ಲ ಅಂದ್ರೆ ಅಷ್ಟು ಈಸಿಯಾಗಿ ಗೊತ್ತಾಗ್ತಿರ್ಲಿಲ್ಲ. ಮೊಬೈಲ್ ನಂಬರ್ ಇಂಟರ್ಸೆಪ್ಷನ್ಗೆ ಹಾಕಿದ್ರು ಇಂಟೆಲಿಜೆನ್ಸ್ ಬ್ಯೂರೋದವರು. ಆ ನಂಬರ್ ಅನ್ನ ಹಾಕಿದಂತ ಸಂದರ್ಭದಲ್ಲಿ ಅವರು ಮಾತನಾಡುವಂಥದ್ದು ರೆಕಾರ್ಡ್ ಆಗ್ತಾ ಇರುತ್ತಲ್ಲ, ಅದನ್ನ ಕೇಳಿಸ್ಕೊಂಡಿದ್ದಾರೆ. ಮೊಬೈಲ್ ನಂಬರ್ ಇಂಟರ್ಸೆಪ್ಷನ್ಗೆ ಹಾಕಿದಂತ ಸಂದರ್ಭದಲ್ಲಿ ಏನೇನ್ ಮಾತನಾಡ್ತಾ ಇದ್ರು, ಆ ಸಂಭಾಷಣೆಗಳನ್ನ ಆಲಿಸ್ತಾ ಇದ್ರು ಐಬಿ ಅವರು. ಬಿಕಾಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಅನುಮಾನ ಇದ್ದಂತ ಕಾರಣಕ್ಕೋಸ್ಕರನೇ ಐಬಿ ಅವರು ಇಂಟರ್ಸೆಪ್ಷನ್ಗೆ ಹಾಕಲಾಗಿತ್ತು ಆ ಒಂದು ಕಾಲನ್ನ. ಮೊಬೈಲ್ನ ಎಲ್ಲ ಸಂಭಾಷಣೆಗಳನ್ನ ಐಬಿ ಅವರು ಆಲಿಸ್ತಾ ಇದ್ರು. 3 ತಿಂಗಳಿನಿಂದ ಫೋನ್ ಕರೆಗಳನ್ನ ಆಲಿಸ್ತಾ ಇದ್ರು ಇಂಟೆಲಿಜೆನ್ಸ್ ಬ್ಯೂರೋದವರು. 3 ತಿಂಗಳಿನಿಂದ ಫೋನ್ ಕರೆಗಳನ್ನ ಆಲಿಸಿದಂತ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವದ ಮಾಹಿತಿಗಳು ಸಿಗ್ತಾ ಹೋಯಿತು. ಈ ವೇಳೆ ಪ್ರಮುಖ ಉಪಕರಣ ಡೆಲಿವರಿ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ಳಲಾಗುತ್ತೆ. ಯಾವ್ಯಾವ ರೀತಿಯಾಗಿ ಯಾವ್ಯಾವ ಉಪಕರಣಗಳನ್ನ ಡೆಲಿವರಿ ಮಾಡಿಕೊಳ್ಳಲಾಗ್ತಾ ಇದೆ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗುತ್ತೆ. ವಾರದಿಂದ ಕಾರ್ಯಾಚರಣೆಗೆ ಸಜ್ಜಾಗಿದ್ರು ಇಂಟೆಲಿಜೆನ್ಸ್ ಬ್ಯೂರೋದವರು. ಸಿಸಿಬಿ ಸಹಾಯದೊಂದಿಗೆ ಕಾರ್ಯಾಚರಣೆ ಯಶಸ್ವಿ ಆಗುತ್ತೆ. ಐಬಿ ಅವರು ಸಿಸಿಬಿ ಅವರಿಗೆ ಮಾಹಿತಿಯನ್ನ ಕೊಡ್ತಾರೆ, ಅವರ ಸಹಾಯವನ್ನ ಪಡ್ಕೊಳ್ತಾರೆ, ಅವರ ಮುಖಾಂತರ ಈ ಒಂದು ಆಪರೇಷನ್ ಅನ್ನು ಮಾಡಲಾಗುತ್ತೆ, ಅದರಲ್ಲಿ ಯಶಸ್ವಿ ಆಗ್ತಾರೆ. ಇಷ್ಟೇ ಅಲ್ಲ, ಇನ್ನು ಸಾಕಷ್ಟು ಮಾಹಿತಿಗಳಿದಾವೆ. ಪಿಸ್ತೂಲ್ ಅನ್ನ ಅಂದ್ರೆ 7 ಪಿಸ್ತೂಲ್ ಸಿಕ್ತಲ್ಲ, ಆ 7 ಪಿಸ್ತೂಲ್ ಹೇಗ್ ಸಿಕ್ತು ಅನ್ನುವಂತ ಪ್ರಶ್ನೆ ಇದೆಯಲ್ಲ, ಅದಕ್ಕೂ ಕೂಡ ಮಾಹಿತಿ ಇದೆ. ನೋಡ್ತಾ ಹೋಗೋಣ. ಶಂಕಿತ ಉಗ್ರರಿಗೆ ಜುನೈದ್ನಿಂದ ಮಾರ್ಗದರ್ಶನ ಮಾಡ್ಲಾಗ್ತಾ ಇರುತ್ತೆ. ವಿದೇಶದಲ್ಲಿ ಇದ್ದುಕೊಂಡೇ ಇಲ್ಲಿ ಆಪರೇಷನ್ ಅನ್ನ ಮಾಡ್ತಾ ಇರ್ತಾನೆ ಈ ಜುನೈದ್. ಮೋಸ್ಟ್ ವಾಂಟೆಡ್ ಆಗಿದ್ದಾನೆ ಇವಾಗ ಇವನು. ವಿದೇಶದಲ್ಲಿ ಇದ್ದುಕೊಂಡೇ ಎಲ್ಲಾ ರೀತಿಯಾದಂತ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದ. ಬೆಂಗಳೂರಿಗೆ ಅಪರಿಚಿತ ವ್ಯಕ್ತಿಯನ್ನ ಕಳುಹಿಸಿದ್ದ ಜುನೈದ್. ಇವರಿಗೆ ಯಾವ್ಯಾವ ರೀತಿಯಾಗಿ ನೆರವು ಬೇಕು ಅದೆಲ್ಲವನ್ನು ಕೂಡ ಮಾಡಿಕೊಡುವಂತ ನಿಟ್ಟಿನಲ್ಲಿ. ಸೊ ಇವನ ಪಾತ್ರನೇ ದೊಡ್ಡದಾಗಿರುವಂತದ್ದು, ಜುನೈದ್ ಅನ್ನೋವನ ಪಾತ್ರ. ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಪ್ರಮುಖವಾಗಿ ಜನವರಿ ತಿಂಗಳಲ್ಲಿ ಮೊದಲ ಪಾರ್ಸಲ್ ತಂದಿದ್ದ ಶಂಕಿತ. ಜನವರಿ ತಿಂಗಳಲ್ಲಿ ಒಂದು ಮಹತ್ವದ ಪಾರ್ಸಲ್ ನ ತೆಗೆದುಕೊಂಡು ಬಂದಿದ್ದ. ಆ ಕಪ್ಪು ಬಣ್ಣದ ಪಾರ್ಸಲ್ ಬಾಕ್ಸ್ ಅನ್ನ ಕಳುಹಿಸಿದ್ದ ಜುನೈದ್. ಬೇರೆ ಕಡೆಯಿಂದ, ಬೇರೆ ಯಾವುದೋ ರಾಜ್ಯದಿಂದ ಕಳಿಸ್ಕೊಟ್ಟಿದ್ದ ಅಂತ ಕಾಣಿಸುತ್ತೆ. ಸೊ ಹೀಗಾಗಿ ಕಪ್ಪು ಬಣ್ಣದ ಬಾಕ್ಸ್ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿರುವಂಥದ್ದು ಪೊಲೀಸರಿಗೆ. ಯಾಕೆಂದ್ರೆ ಅಲ್ಲಿ ಆಲಿಸುವಂತ ಸಂದರ್ಭದಲ್ಲಿ ಐಬಿ ಅವರು ಅಲ್ಲಿ ಕೆಲವೊಂದು ಕಲರ್ಗಳನ್ನ ಕೂಡ ಹೇಳ್ತಾ ಇದ್ರಲ್ಲ, ಯಾವ ರೀತಿಯಾಗಿ ಕಳಿಸಲಾಗ್ತದೆ, ಯಾವ ಕಲರ್ ಬಾಕ್ಸು ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿದೆ. ಇದರಲ್ಲಿ ಪಿಸ್ತೂಲ್ಗಳು, ಜೀವಂತ ಗುಂಡುಗಳು ಇದ್ವು. ಟೋಟಲ್ ಆಗಿ ಈಗ ನಿನ್ನೆ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಇವರನ್ನ ಬಂಧಿಸುವಂತ ಸಂದರ್ಭದಲ್ಲಿ ವಶಪಡಿಸಿಕೊಳ್ಳಲಾಗಿರುವಂಥದ್ದು 7 ಪಿಸ್ತೂಲ್ಗಳನ್ನ. 7 ಪಿಸ್ತೂಲು, 42 ಗುಂಡುಗಳು ಸಿಕ್ಕಿದಾವೆ. ಆ ಜೀವಂತ ಗುಂಡುಗಳು, ಪಿಸ್ತೂಲ್ ಹೇಗೆ ಸಿಕ್ತು ಅಂದ್ರೆ ಬೇರೆ ಕಡೆಯಿಂದ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ಕಳಿಸಿಕೊಡಲಾಗಿತ್ತು ಬೆಂಗಳೂರಿಗೆ. ಮತ್ತೆ ಯಾವ ರೀತಿಯಾಗಿ ಈ ಸ್ಫೋಟಕಗಳು ಸಿಕ್ಕಿದ್ವು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಇದ್ರ ಬಗ್ಗೆನೂ ಕೂಡ ನೋಡ್ತಾ ಹೋಗೋದಾದ್ರೆ ಸಂಗ್ರಹಿಸಿದ್ದು ಹೇಗೆ ಅಂತ
ಬಂದೂಕುಗಳು ಬುಲೆಟ್ ಬಾಕ್ಸ್ ಅಂದ್ರೆ ಆ ಒಂದು ಬಾಕ್ಸ್ಗಳಿದ್ವಲ್ಲ, ಆ ಬಾಕ್ಸ್ನಲ್ಲಿ ಬಂದೂಕು ಮತ್ತೆ ಬುಲೆಟ್ಗಳಿದ್ವು, ಅದನ್ನು ಕಳಿಸ್ಕೊಡ್ಲಾಗಿತ್ತು. ಓರ್ವ ಶಂಕಿತನ ಮನೆಯಲ್ಲಿ ಎಲ್ಲವನ್ನೂ ಕೂಡ ಇಡ್ಲಾಗಿತ್ತು. ಈಗ ಶಂಕಿತ ಉಗ್ರರು 5 ಅರೆಸ್ಟ್ ಆಗಿದ್ರಲ್ಲ, ಓರ್ವ ಶಂಕಿತನ ಮನೆಯಲ್ಲಿ ಎಲ್ಲವನ್ನು ಕೂಡ ಇಡಲಾಗಿತ್ತು. ಓರ್ವ ಶಂಕಿತನ ಮನೆಯಲ್ಲಿ ಇದೆಲ್ಲವನ್ನು ಕೂಡ ಸಂಗ್ರಹಿಸಿಟ್ಟಿದ್ದಂಥ ವಿಚಾರದ ಬಗ್ಗೆನೂ ಕೂಡ ಮಾಹಿತಿ ಸಿಗುತ್ತೆ. ಬಕ್ರೀದ್ ಹಬ್ಬಕ್ಕೂ ಮುನ್ನ ವಾಕಿ ಟಾಕಿಗಳು ಬಂದಿದ್ವು. ಈಗ ಜಸ್ಟ್ 1 ತಿಂಗಳ ಒಳಗಡೆ ಈ ವಾಕಿ ಟಾಕಿ, ನೆನ್ನೆ 4 ಸಿಕ್ಕಿದ್ವು ವಾಕಿ ಟಾಕಿಗಳು. ಇದು ಜಸ್ಟ್ ಕಳೆದ 1 ತಿಂಗಳ ಅಂತರದಲ್ಲಿ ಬಂದಿರುವಂಥದ್ದು. ಜುಲೈ 11ರಂದು ಗ್ರನೇಡ್ಗಳನ್ನ ಪೂರೈಕೆ ಮಾಡಲಾಗಿತ್ತು. ಜುಲೈ 11ನೇ ತಾರೀಕು, ಈ 1 ವಾರದ ಹಿಂದಷ್ಟೇ ಗ್ರನೇಡ್ಗಳನ್ನ ಪೂರೈಕೆ ಮಾಡಲಾಗಿರುತ್ತೆ. ನೆಲಮಂಗಲ ಟೋಲ್ ಬಳಿ ಅಪರಿಚಿತ ವ್ಯಕ್ತಿ ಗ್ರನೇಡ್ ಅನ್ನ ತಂದಿದ್ದ. ಯಾರೋ ಅವನ ಬಗ್ಗೆ ಇನ್ನಷ್ಟೇ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು. ಅಪರಿಚಿತ ವ್ಯಕ್ತಿಯೊಬ್ಬ ತೆಗೆದುಕೊಂಡು ಬಂದಿದ್ದ ನೆಲಮಂಗಲ ಟೋಲ್ ಹತ್ರ. ಅಲ್ಲಿ ಬಂದು ಇವರು ಇಸ್ಕೊಂಡು ಹೋಗಿದ್ರು. ಕಾರ್ನಲ್ಲಿ ಹೋಗ್ಬಿಟ್ಟು ಗ್ರನೇಡ್ ಅನ್ನ ಸ್ವೀಕರಿಸಿದ್ರು. ಶಂಕಿತ ಉಗ್ರರು 5 ಅರೆಸ್ಟ್ ಆಗಿದಾರಲ್ಲ, ಅವ್ರು ಹೋಗ್ಬಿಟ್ಟು ಇಸ್ಕೊಂಡ್ ಬಂದಿದ್ರು. ತಾನು ಹೇಳೋವರೆಗೂ ಕೂಡ ನಿಮ್ಮ ಬಳಿ ಇರ್ಲಿ ಅಂತ ಆ ಅಪರಿಚಿತ ಹೇಳಿದ್ದ. ಜುನೈದ್ ಹೇಳಿದಾನೆ, ಅದಕ್ಕೆ ತಗೊಂಡ್ಬಂದಿದ್ದೀನಿ, ನಾನು ಹೇಳೋವರೆಗೂ ಕೂಡ ನಿಮ್ಮ ಬಳಿನೇ ಇರಲಿ ಈ ಗ್ರನೇಡ್ಗಳು ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡಲಾಗಿದೆ. ಗ್ರನೇಡ್ ಪಡೆದ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ IB ಆ ಕ್ಷಣಕ್ಕೆ ಇವರನ್ನು ಹೇಗಾದ್ರೂ ಮಾಡಿ ಬಂಧಿಸಲೇಬೇಕು ಅನ್ನುವಂಥದ್ರ ಬಗ್ಗೆ ಅಲರ್ಟ್ ಆಗ್ತಾರೆ. ಸೊ CCB ಪೊಲೀಸರಿಗೆ ಮಾಹಿತಿಯನ್ನ ಕೊಡಲಾಗುತ್ತೆ. ಇನ್ನ ಮಾಸ್ಟರ್ ಮೈಂಡ್ಗಾಗಿ ಹುಡುಕಾಟವನ್ನ ಶುರು ಮಾಡಲಾಗ್ತಾ ಇರುವಂಥದ್ದು. ಮಾಸ್ಟರ್ ಮೈಂಡ್ಗೋಸ್ಕರ ಈಗ ಆಲ್ರೆಡಿ ಬಲೆಯನ್ನ ಬೀಸಿದ್ದಾರೆ. ಪ್ರಕರಣದಲ್ಲಿ ಪ್ರಮುಖವಾಗಿ 2 ಹೆಸರು ಬರ್ತಾ ಇರುವಂಥದ್ದು. ಅದರಲ್ಲಿ ಓರ್ವ ಜುನೈದ್, ಮತ್ತೊಬ್ಬ ಅಪರಿಚಿತ ವ್ಯಕ್ತಿ ಅಂದ್ರೆ ಇವರಿಗೆ ಈ ಸ್ಫೋಟಗಳನ್ನೆಲ್ಲ ತಗೊಂಬಂದು ಕೊಟ್ಟಲ್ಲ ಅವರಿಬ್ರು ಕೂಡ ಮಾಸ್ಟರ್ ಮೈಂಡ್ಸ್ ಅಂತ ಹೇಳಲಾಗ್ತಾ ಇದೆ. 2017ರಲ್ಲಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಜುನೈದ್, ಅದಾದ್ಮೇಲೆ ಅವನು ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದು, ಅಲ್ಲಿ 18 ತಿಂಗಳು ಇದ್ದಿದ್ದಂಥದ್ದು, ನಜೀರ್ನ ಸಂಪರ್ಕ ಬಂದಿದ್ದು, ಇದೆಲ್ಲವೂ ಕೂಡ ಆಗಿದ್ದು ಆ ಟೈಮ್ನಲ್ಲಿ 2017ರ ಟೈಮ್ನಲ್ಲಿ. ಜೈಲು ಸೇರಿದ್ದ ಜುನೈದ್ಗೆ ಉಗ್ರರ ಜೊತೆ ಸಂಪರ್ಕ ಆಗುತ್ತೆ. ನೋಡಿ ನಮ್ಮ ಜೈಲುಗಳು ಎಷ್ಟರ ಮಟ್ಟಿಗೆ ಡೇಂಜರಸ್ ಅನ್ನುವ ರೀತಿಯಲ್ಲೂ ಕೂಡ ಇದರಲ್ಲಿ ಗೊತ್ತಾಗ್ತದೆ ಈ ಪ್ರಕರಣದಲ್ಲಿ. ಸ್ಪೆಷಲಿ ಬಿಕಾಸ್ ಎಂತೆಂತೆಂದೋ ಲಿಂಕ್ ಹೇಗಾಗುತ್ತೆ, ಹೇಗೆ ಬಿಟ್ಟಿರ್ತಾರೆ ಬೇಜವಾಬ್ದಾರಿಯಿಂದ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ಅನುಮಾನಗಳು ಇದರಲ್ಲಿ ಮೂಡ್ತಾ ಇರುವಂಥದ್ದು. 2008ರ ಸರಣಿ ಸ್ಫೋಟ ಆರೋಪಿಗಳ ಪರಿಚಯ. ಈ ನಜೀರ್ ಅನ್ನೋನು ಇದಾನಲ್ಲ, ಇವನು ಸಾಕಷ್ಟು ಆರೋಪಗಳಲ್ಲಿ ಅವನ ಮೇಲೆ ಆರೋಪಗಳಿರುವಂಥದ್ದು, ಸಾಕಷ್ಟು ಪ್ರಕರಣಗಳಿದ್ದಾವೆ, ಅವನ್ ಲಿಂಕ್ ಆಗಿರುತ್ತೆ. ಜೈಲಿಂದ ರಿಲೀಸ್ ಆದ ಬಳಿಕ ಉಗ್ರ ಚಟುವಟಿಕೆಗಳಲ್ಲಿ ಇವನು ಭಾಗಿಯಾಗ್ಬಿಡ್ತಾನೆ. ಬಿಕಾಸ್ ಕಂಪ್ಲೀಟ್ ಆಗಿ ಆ ಸಂದರ್ಭದಲ್ಲಿ ಇವನ ಬ್ರೈನ್ ವಾಶ್ ಆಗಿರುತ್ತೆ ಜುನೈದ್. 2020ರಲ್ಲಿ ಕೋವಿಡ್ಗೂ ಮುನ್ನವೇ ವಿದೇಶಕ್ಕೆ ಹಾರಿದ್ದ ಜುನೈದ್. ಇದೆಲ್ಲವೂ ಕೂಡ ಮಾಹಿತಿಗಳು ಸಿಗ್ತಾ ಇದ್ದ ಹಾಗೆ, ಬ್ರೈನ್ ವಾಶ್ ಆಗ್ತಿದ್ದ ಹಾಗೆ, ಯಾವುದೋ ಸಂಘಟನೆ ಲಿಂಕ್ ಆಯ್ತೋ ಏನೋ, ವಿದೇಶಕ್ಕೆ ಹಾರ್ತಾನೆ. ಅಲ್ಲಿಂದ ಇಟ್ಕೊಂಡು ಆಪರೇಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಪೊಲೀಸ್ ಮೂಲಗಳ ಪ್ರಕಾರ ಇವನು ಗಲ್ಫ್ ರಾಷ್ಟ್ರಗಳಲ್ಲಿ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೂಡ ಅವನನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಎಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ಬಟ್ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಅವರಿಗೆ ಗಲ್ಫ್ ರಾಷ್ಟ್ರಗಳಲ್ಲಿ ಯಾವುದೋ ಒಂದು ದೇಶದಲ್ಲಿ ಇದ್ದಾನೆ ಅಂತ. ಅಪರಿಚಿತ ವ್ಯಕ್ತಿ ಮೂಲಕ ಬೆಂಗಳೂರಲ್ಲಿ ಶಂಕಿತರ ಸಂಪರ್ಕವನ್ನ ಮಾಡ್ತಾನೆ ಇದ್ದ ನಿರಂತರವಾಗಿ. ಒಬ್ಬ ಅಪರಿಚಿತ ವ್ಯಕ್ತಿಯ ಮೂಲಕ ಈ ಶಂಕಿತ ಉಗ್ರರು 5 ಅರೆಸ್ಟ್ ಆದ್ರಲ್ಲ, ಅವರ ಲಿಂಕ್ ಅನ್ನ ಮಾಡಲಾಗಿತ್ತು. 30ರಿಂದ 35 ವಯಸ್ಸಿನ ಉರ್ದು ಮತ್ತು ಹಿಂದಿ ಭಾಷೆ ಬಲ್ಲಂತ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ಯಾರು ಅನ್ನೋಂಥದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಆದ್ರೆ ಅವನ ಬಗ್ಗೆ ಸಿಕ್ಕಿರುವಂತ ಮಾಹಿತಿ ನೋಡಿದ್ರೆ 30ರಿಂದ 35 ವರ್ಷ ಒಳಪಟ್ಟವನು ಅಂತ ಹೇಳಲಾಗ್ತದೆ. ಅಪರಿಚಿತ ವ್ಯಕ್ತಿಯಿಂದಲೇ ಬೆಂಗಳೂರಿನಲ್ಲಿ ಸ್ಫೋಟಕವನ್ನ ಸಂಗ್ರಹ ಮಾಡಲಾಗ್ತಾ ಇತ್ತು. ಇವರು ಅಪರಿಚಿತ ವ್ಯಕ್ತಿ ಬಂದು ತಲುಪಿಸ್ತಾ ಇದ್ದ. ಅಪರಿಚಿತ ವ್ಯಕ್ತಿಯ ಪತ್ತೆಗೆ ಬಲೆಯನ್ನ ಬೀಸಿದ್ದಾರೆ ಪೊಲೀಸರು. ಅವನು ಯಾರು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ತನಿಖೆಯನ್ನ ಮಾಡಲಾಗ್ತಾ ಇದೆ. ಈ ಕಾರ್ಯಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಷ್ಟೇ ನಾನು ಸಾಕಷ್ಟು ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೆ. ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಯಾವ ರೀತಿಯಾಗಿತ್ತು ಆಪರೇಷನ್ ಅನ್ನುವಂಥದ್ದನ್ನ ಕೂಡ ನೋಡ್ತಾ ಇದ್ವಿ. ಈ ಆಪರೇಷನ್ ಬಗ್ಗೆ ಇನ್ನಷ್ಟು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋದಾದ್ರೆ ಪೃಥ್ವಿ, ಕಳೆದ 3 ತಿಂಗಳ ಹಿಂದೆ ಇಂಟೆಲಿಜೆನ್ಸ್ ಬ್ಯೂರೋ ಅವರು ಸಂಪೂರ್ಣವಾಗಿ ಇಂಟರ್ಸೆಪ್ಷನ್ ಹಾಕೊಂಡಿರ್ತಾರೆ. ಅದರಲ್ಲೂ ಕೂಡ ಅಷ್ಟೇ ಜೈಲಿನಲ್ಲಿರುವಂತಹ ಒಂದಷ್ಟು ಜನರ ಮೇಲೆ ಏನು ಅನುಮಾನ ಇರುತ್ತೆ ಅವರ ಬಗ್ಗೆ ಒಂದು ಇಂಟರ್ಸೆಪ್ಷನ್ ಹಾಕೊಂಡಂತ ಸಂದರ್ಭದಲ್ಲಿ ಇವರ ಒಂದಷ್ಟು ಕಾನ್ವರ್ಸೇಷನ್ಸ್ ಬಗ್ಗೆ ಕೂಡ ಅಷ್ಟೇ ಮಾಹಿತಿ ಹೋಗುತ್ತೆ. ಆ ಒಂದು ಮಾಹಿತಿಯ ಅನುಗುಣವಾಗಿ ಬೆಂಗಳೂರಿನ ಗುಪ್ತಚರ ಇಲಾಖೆಯವರಿಗೂ ಕೂಡ ಅಷ್ಟೇ ಮಾಹಿತಿಯನ್ನ ಕೊಟ್ಟಿದ್ರು. ಇದರ ಬಗ್ಗೆ ಒಂದು ನಿಗಾ ಇಡುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ಗೊತ್ತಾಗಿದ್ದೇನು ಅಂತಂದ್ರೆ, ಕಳೆದ ಜನವರಿ ತಿಂಗಳಲ್ಲಿ ಇವರಿಗೆ ಒಟ್ಟ 7 ಪಿಸ್ತೂಲ್ಗಳು ಕೂಡ ಅಷ್ಟೇ ಬಂದು ಸೇರಿರೋದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಆ ಜನವರಿಯಿಂದಲೂ ಕೂಡ ಅಷ್ಟೇ ಇವ್ರ ಮೇಲೆ ಒಂದು ಹದ್ದಿನ ಕಣ್ಣ ನೀಡುವಂತೆ ಒಂದು ಮಾಹಿತಿನ ಕೂಡ ಕೊಟ್ಟಿದ್ರು. ಆ ಒಂದು ಅನ್ವಯವಾಗಿ ರಾಜ್ಯ ಗುಪ್ತಚರ ಇಲಾಖೆಯವರು ಅವ್ರ ಮೇಲೆ ಒಂದು ಹದ್ದಿನ ಕಣ್ಣ ಇಟ್ಟಿದ್ರು. ISD ಅವರು ಕೂಡ ಅಷ್ಟೇ ಒಂದ್ ಕಡೆ ಅವ್ರ ಮೇಲೆ ಒಂದು ನಿಗಾವನ್ನ ಇಟ್ಟಿದ್ರು. ಇದಾದಂತಹ ಬಳಿಕ ಕಳೆದ ಬಕ್ರೀದ್ಗೂ ಮುಂಚಿತವಾಗಿ
ಇವರಿಗೆ ಒಂದಷ್ಟು ಪಾರ್ಸಲ್ಗಳು ಕೂಡ ಅಷ್ಟೇ ಬರೋದಕ್ಕೆ ಶುರುವಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇವರ ಮೇಲೆ ಸಂಪೂರ್ಣವಾದಂತ ಒಂದಷ್ಟು ಅನುಮಾನ ಮೂಡುತ್ತೆ. ಜೊತೆಗೆ ಕಳೆದ 11ನೇ ತಾರೀಕಿನಂದು ನೆಲಮಂಗಲ ಟೋಲ್ ನ ಬಳಿಯೂ ಕೂಡ ಅಷ್ಟೇ ಇವರಿಗೆ ಗ್ರೆನೇಡ್ ಬಂದು ಕಪ್ಪು ಬಣ್ಣದ ಒಂದು ಪಾರ್ಸಲ್ ಬರುತ್ತೆ. ಆ ಒಂದು ಪಾರ್ಸಲ್ ನಲ್ಲಿ ಈ ಒಂದು ಗ್ರೆನೇಡ್ ಕೂಡ ಇರುತ್ತೆ. ಯಾವಾಗ ಇವ್ರ ಕೈಗೆ ಗ್ರೆನೇಡ್ ಹೋಗುತ್ತೋ, ಗ್ರೆನೇಡ್ ಹೋದಂತ ಸಂದರ್ಭದಲ್ಲಿ ಬೇರೆ ರೀತಿಯಂತ ವಿಧ್ವಂಸಕ ಕೃತ್ಯಗಳಿಗೆ ಇವರು ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಖಚಿತವಾಗುತ್ತೆ. ಇಮಿಡಿಯೇಟ್ ಆಗಿ ಬೆಂಗಳೂರಿನ ಸಿಸಿಬಿ ಅಧಿಕಾರಿಗಳಿಗೆ ವಿತ್ ಲೊಕೇಶನ್ ಸಮೇತವಾಗಿ ಐಬಿ ಅವರು ಮಾಹಿತಿಯನ್ನು ಕೊಡ್ತಾರೆ. ಅಂದ್ರೆ ಇಂತಹ ಒಂದು ಲೊಕೇಶನ್ ನಲ್ಲಿ ಕಳೆದ ಜನವರಿಯಲ್ಲಿ ಅವರಿಗೆ ಪಿಸ್ತೂಲ್ಗಳು ಬಂದಿದೆ. ಇದಾದಂತಹ ಬಳಿಕ ಅವರಿಗೆ ಬುಲೆಟ್ಸ್ ಕೂಡ ಅಷ್ಟೇ ಬಂದಿದೆ. ಜೊತೆಗೆ ಕಳೆದ 11ನೇ ತಾರೀಕಿನಂದು ಗ್ರೆನೇಡ್ ಕೂಡ ಅಷ್ಟೇ ಅವರಿಗೆ ಸಿಕ್ಕಿರುವಂತದ್ದು. ಈ ನಿಟ್ಟಿನಲ್ಲಿ ನೋಡ್ತಾ ಇದ್ರೆ ಯಾವುದೋ ದೊಡ್ಡ ಮಟ್ಟದ ಒಂದು ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಇಮಿಡಿಯೇಟ್ ಆಗಿ ಅವ್ರನ್ನ ಸೆಕ್ಯೂರ್ ಮಾಡ್ಕೊಳ್ಳಿ ಅನ್ನುವಂತ ಒಂದು ಮಾಹಿತಿಯನ್ನ ಐಬಿ ಇಂದಲೂ ಬರುತ್ತೆ. ಇಮಿಡಿಯೇಟ್ ಆಗಿ ಸಿಸಿಬಿ ಪೊಲೀಸರು ಹೆಬ್ಬಾಳ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಮನೆಗೆ ಹೋಗ್ಬಿಟ್ಟು ಅಲ್ಲಿ ಇಮಿಡಿಯೇಟ್ ಆಗಿ ರೈಡ್ ಮಾಡಿಬಿಟ್ಟು ಈಗ ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಇದು ಒಂದ್ ಕಡೆ ಆದ್ರೆ ಕಂಪ್ಲೀಟ್ ಆದಂತ ಒಂದು ಮಾಸ್ಟರ್ ಮೈಂಡ್ ಜುನೈದ್ ಎನ್ನುವಂತದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಯಾಕಂದ್ರೆ 2017ರಲ್ಲಿ ಮರ್ಡರ್ ಕೇಸ್ ನಲ್ಲಿ ಜೈಲ್ಗೆ ಹೋಗ್ತಾನೆ. ಜೈಲ್ಗೆ ಹೋದಂತ ಬಳಿಕ ಅಲ್ಲಿ ಟೆರರಿಸ್ಟ್ ಗಳ ಜೊತೆ ಸೇರ್ಕೊಂಡ್ಬಿಟ್ಟು ಕಂಪ್ಲೀಟ್ ಆಗಿ ಈತ ಟೆರರ್ ಆಗಿಯೇ ಪರಿವರ್ತನೆ ಆಗ್ತಾನೆ. 2020ರಲ್ಲಿ ಹೊರಗಡೆ ಬಂದಂತ ಬಳಿಕ ಈತ ವಿದೇಶಕ್ಕೆ ಆರ್ತಾನೆ. ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನು ಅಂತಂದ್ರೆ, ವಿದೇಶಕ್ಕೆ ಈತ ಹೋದ್ರೂ ಕೂಡ ಅಷ್ಟೇ ಇಲ್ಲಿ ಓರ್ವ ಅಪರಿಚಿತ ವ್ಯಕ್ತಿಯ ಸಂಪರ್ಕವನ್ನ ಈ 5 ಜನ ಶಂಕಿತರಿಗೆ ಕೊಟ್ಟಿರ್ತಾನೆ. ಆ ಒಂದು ಅಪರಿಚಿತ ವ್ಯಕ್ತಿಯ ಪ್ರತಿಯೊಂದನ್ನು ಕೂಡ ಅಷ್ಟೇ ಅವರಿಗೆ ತಲುಪಿಸ್ತಾ ಇರ್ತಾನೆ. ಒಂದ್ ಕಡೆ ಪಿಸ್ತೂಲ್ ಆಗಿರ್ಬೋದು, ಅಥವಾ ಗ್ರೆನೇಡ್ ಆಗಿರ್ಬೋದು, ಅಥವಾ ಬೇರೆ ಇನ್ನಿತರ ಏನೇ ಕಚ್ಚಾ ವಸ್ತುಗಳು ಬೇಕಂದ್ರೂ ಕೂಡ ಅಷ್ಟೇ ಆ ಒಂದು 30ರಿಂದ 35 ವರ್ಷದ ಅಪರಿಚಿತ ವ್ಯಕ್ತಿ ಕೊಡ್ತಾ ಇದ್ದ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ. ಆದ್ರೆ ಆತ ಯಾರು, ಆತನ ಹಿನ್ನೆಲೆ ಏನು ಮತ್ತು ಎಲ್ಲಿಂದ ಬರ್ತಿದ್ದ ಅನ್ನೋದ್ರ ಬಗ್ಗೆ ಇನ್ನು ಯಾವುದೇ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಜೊತೆಗೆ 11ನೇ ತಾರೀಕು ಏನು ನೆಲಮಂಗಲ ಟೋಲ್ ನ ಬಳಿ ಬಂದ್ಬಿಟ್ಟು ಬ್ಲಾಕ್ ಕವರ್ ನಲ್ಲಿ ಒಂದು ಪಾರ್ಸಲ್ ಕೊಟ್ಟೋದ ಅಂತ ಏನಿದೆ, ಅದು ಅಲ್ಲಿನ ಒಂದು ಸಿಸಿ ಕ್ಯಾಮೆರಾಗಳನ್ನು ಕೂಡ ಈಗಾಗಲೇ ಚೆಕ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಯಾಕಂದ್ರೆ ಆತನ ಬಗ್ಗೆ ಯಾವುದೇ ರೀತಿಯಂತ ಸುಳಿವಿಲ್ಲ. ಜೊತೆಗೆ ಇವ್ರಿಗೂ ಕೂಡ ಶಂಕಿತ ಉಗ್ರರನ್ನ ಏನು 5 ಜನನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ, ಅವ್ರನ್ನ ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಕೂಡ ಅವರು ಈತನ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ ಅನ್ನುವಂಥದ್ದು ಹೇಳ್ತಿದ್ರೆ. ಜೊತೆಗೆ ಜುನೈದ್ಗೆ ಕಾಂಟ್ಯಾಕ್ಟ್ ಬಿಟ್ಟರೆ ನಮ್ಗೆ ಯಾರಿಗೂ ಕೂಡ ಆತ ಸಂಪರ್ಕದಲ್ಲಿದೆ. ಜುನೈದ್ ಸ್ಯಾಟಲೈಟ್ ಫೋನ್ ನ ಮುಖಾಂತರವಾಗಿ ಆತ ನಮ್ಗೆ ಏನೊಂದು ಮಾಹಿತಿಯನ್ನ ಕೊಡ್ತಿದ್ದ, ಇಂಥ ಪ್ಲೇಸ್ಗೆ ಹೋಗಿ ಇಂಥವ್ರು ಬಂದು ನಿಮ್ಮನ್ನ ಭೇಟಿ ಮಾಡ್ತಾರೆ ಅಂತ ಹೇಳ್ತಿದ್ದ. ಆ ಒಂದು ಪ್ಲೇಸ್ಗೆ ನಾವು ಹೋದಂತ ವೇಳೆಯಲ್ಲಿ ಅವ್ರು ಬಂದ್ಬಿಟ್ಟು ನಮಗೆ ಒಂದಷ್ಟು ಪಾರ್ಸಲ್ ಗಳನ್ನ ಕೊಡ್ತಿದ್ದ, ಅದನ್ನ ತಗೊಂಡ್ ಬಂದು ಇಟ್ಟಿದ್ವಿ. ಆದ್ರೆ ಇಲ್ಲಿ ಯಾವುದೇ ಪ್ಲಾನ್ ಅನ್ನು ಕೂಡ ಅಷ್ಟೇ ಎಕ್ಸಿಕ್ಯೂಟಿವ್ ಮಾಡೋದ್ರ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಬದಲಾಗಿ ಪಿಸ್ತೂಲ್ ಆಗಿರ್ಬೋದು, ಅಥವಾ ಜೀವಂತ ಗುಂಡುಗಳಾಗಿರ್ಬೋದು, ಅಥವಾ ಗ್ರೆನೇಡ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಷ್ಟೇ ತಗೊಂಡು ನಿಮ್ಮ ಹತ್ರ ಇಟ್ಕೊಂಡಿರಿ ಅಂತ ಹೇಳಿದ್ರು. ಆ ಒಂದು ಕಾರಣಕ್ಕೋಸ್ಕರ ನಾವು ಅದನ್ನೆಲ್ಲವನ್ನು ಕೂಡ ಶೇಖರಣೆ ಮಾಡಿಕೊಂಡು ಹೆಬ್ಬಾಳ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಮನೆಯಲ್ಲಿ ಶೇಖರಣೆ ಮಾಡಿ ಇಟ್ಟಿರ್ತೀವಿ ಹೊರತು ನಾವು ಯಾವುದೇ ರೀತಿಯಂತ ಪ್ಲಾನಿಂಗ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಅದೆಲ್ಲವೂ ಕೂಡ ಅಷ್ಟೇ ಪ್ಲಾನಿಂಗ್ ಆಗಿರ್ಬೋದು, ಇನ್ನಿತರ ಯಾವುದೇ ಆಗಿರ್ಬೋದು, ವಿದೇಶದಲ್ಲಿ ಕೂತ್ಕೊಂಡಿರುವಂತಹ ಜುನೈದ್ ಪ್ಲಾನ್ ಮಾಡ್ತಿದ್ದ ಅನ್ನುವಂಥದ್ದನ್ನು ಈಗಾಗಲೇ ಶಂಕಿತ ಉಗ್ರರು ಸಿಸಿಬಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಕೇಂದ್ರದ ತನಿಖಾ ತಂಡಗಳು ಅಷ್ಟೇ ಅಲ್ಲದೆ ಬೆಂಗಳೂರಿನ ಸಿಸಿಬಿ ಪೊಲೀಸರು, ಐಎಸ್ಡಿ ಅವರು ಎಲ್ಲರೂ ಕೂಡ ಅಷ್ಟೇ ಈಗಾಗಲೇ ಜುನೈದ್ಗೋಸ್ಕರ ಹುಡುಕಾಟವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ನೆಲಮಂಗಲಕ್ಕೆ ಬಂದಿದ್ದಂತ ಒಂದು ಅಪರಿಚಿತ ವ್ಯಕ್ತಿ ಏನಿದ್ದಾನೆ ಆತನಿಗೋಸ್ಕರ ಕೂಡ ತೀವ್ರ ಹುಡುಕಾಟ ಮಾಡ್ತಿದ್ದಾರೆ. ಇಲ್ಲಿ ಕೇವಲ ಶಂಕಿತ ಉಗ್ರರು ಆ ಒಂದು ಅಪರಿಚಿತ ವ್ಯಕ್ತಿಯ ಬಗ್ಗೆ ಕೇವಲ ಹಿಂದಿ ಮತ್ತೆ ಉರ್ದು ಭಾಷೆಯನ್ನು ಬಿಟ್ರೆ ಅಥವಾ ಬೇರೆ ಯಾವುದೇ ರೀತಿಯಂತ ಭಾಷೆಯನ್ನ ಮಾತನಾಡ್ತಿಲ್ಲ ಅನ್ನುವಂತ ಮಾತು ಹೇಳಿದರೆ. ಜೊತೆಗೆ ಈಗಾಗಲೇ 5 ಜನ ಶಂಕಿತರಲ್ಲಿ ಕೆಲವರು ಅದನ್ನ ಹೋಗಿ ಪಿಕ್ ಮಾಡ್ಕೊಂಡು ಬಂದಿದ್ದಾರಲ್ಲ, ಅವರಿಂದಲೂ ಕೂಡ ಅಷ್ಟೇ ರೇಖಾಚಿತ್ರವನ್ನ ಬಿಡಿಸುವಂತ ಒಂದು ಕೆಲಸಕ್ಕೂ ಕೂಡ ಅಷ್ಟೇ ಸಿಸಿಬಿ ಪೊಲೀಸರು ಮುಂದಾಗಿದ್ದಾರೆ. ಪೃಥ್ವಿ. ಓಕೆ ಮಂಜು, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಇನ್ನ ಸಿಲಿಕಾನ್ ಸಿಟಿಯಲ್ಲಿ ಸೆರೆಸಿಕ್ಕಂತ ಈ ಶಂಕಿತ ಉಗ್ರರು ಇದ್ದಾರಲ್ಲ 5 ಜನ, ಅವ್ರು ಯಾವ ರೀತಿಯಾಗಿ ಸಂಚನ್ನ ರೂಪಿಸಿದ್ರು ಬೆಂಗಳೂರಿನಲ್ಲಿ ಬ್ಲಾಸ್ಟ್ ಮಾಡುವಂತ ನಿಟ್ಟಿನಲ್ಲಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗ್ತಾ ಇದೆ. ಅದು ಯಾವ್ಯಾವ ರೀತಿಯಾಗಿ ಕೆಲವೊಂದು ಮಾಡೆಲ್ಗಳನ್ನು ಇಟ್ಕೊಂಡ್ಬಿಟ್ಟಿದ್ರು. ಆ ಮಾಡೆಲ್ಸ್ ಯಾವುದು ಅಂದ್ರೆ ಮುಂಬೈ ಮಾದರಿ ದಾಳಿ ಮಾಡೋದು, ಸ್ಫೋಟಕ್ಕೆ ಅಲ್ಲಿ ಮುಂಬೈ ಮಾದರಿಯಲ್ಲಿ ದಾಳಿಯನ್ನು ಮಾಡಿ ಸ್ಫೋಟವನ್ನ ಮಾಡುವಂತ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದ್ರಂತೆ. ಜನನಿಬಿಡ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿದ್ರು ಈ ಶಂಕಿತರು. ಎಲ್ಲಿ ಹೆಚ್ಚೆಚ್ಚು ಜನ ಸೇರ್ತಾರೆ ಅಲ್ಲಿ ಬ್ಲಾಸ್ಟ್ ಮಾಡಬೇಕು, ಅಲ್ಲಿ ಅಟ್ಯಾಕ್ ಮಾಡಬೇಕು ಅಂತ ಕೋಮು ಸಂಘರ್ಷ ಹುಟ್ಟು ಹಾಕಿ ದಾಳಿಗೆ ಸ್ಕೆಚ್ ಅನ್ನ ಹಾಕಿದ್ರಂತೆ. ದಾಳಿ ನಂತರ ಪಿಸ್ತೂಲು, ಗ್ರೆನೇಡ್ ಬಳಕೆಯೂ ಕೂಡ ಸಂಚನ್ನ ರೂಪಿಸಲಾಗಿತ್ತು. ದಾಳಿ ಬಳಿಕ ಪಿಸ್ತೂಲು, ಗ್ರೆನೇಡು ಅಂದ್ರೆ ಈಗ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನೆಲ್ಲಾದ್ರೂ ಇಟ್ಕೊಳಕ್ ಹೋಗುವಂತ ಟೈಮ್ನಲ್ಲಿ ಪಿಸ್ತೂಲ್ ಅಂದ್ರೆ ಶಾಟ್ ಮಾಡೋದು, ಅದರ ಜೊತೆಗೆ ಗ್ರೆನೇಡ್ ಅನ್ನ ಎಸೆಯುವಂಥದ್ದು, ಈ ರೀತಿಯಾಗಿಯೂ ಕೂಡ ಪ್ಲಾನ್ ಅನ್ನ ಮಾಡಲಾಗಿತ್ತಂತೆ. ಪೊಲೀಸರು ದಾಳಿ ಮಾಡಿದ್ರೆ ಗ್ರೆನೇಡ್ ಎಸಿಲಿಕ್ಕೂ ಕೂಡ ಎಲ್ಲಾ ರೀತಿಯಾದಂತ ಒಂದು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು. ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಂಡ ಮಂಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಮಂಜು, ನೋಡ್ತಾ ಇದ್ವಿ ಇಲ್ಲಿ ಒಂದ್ ಕಡೆ ಕಾರ್ಯಾಚರಣೆ ಯಾವ ರೀತಿಯಾಗಿ ಆಯ್ತು ಅಂತ ಗಮನಿಸ್ತಾ ಇದ್ವಿ, ಅದರ ಜೊತೆಗೆ ಇವರ ಪ್ಲಾನ್ ಎಲ್ಲ ಹೇಗೆಲ್ಲ ಇತ್ತು, ಇದು ನಿಜಕ್ಕೂ ಕೂಡ ಆತಂಕವನ್ನ ತರುವಂಥದ್ದು. ಅಕಸ್ಮಾತ್ ಇದಕ್ಕೇನಾದ್ರೂ ಇವ್ರ ಪ್ಲಾನ್ ವಿಫಲ ಮಾಡದೆ ಹೋಗಿದ್ರೆ ಎಂತೆಂತ ಅನಾಹುತ ಸಂಭವಿಸ್ತಾ ಇತ್ತೋ ಏನೋ.
ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಬೆಂಗಳೂರು ನಗರವನ್ನೇ ಈ ಒಂದು ಶಂಕಿತ ಉಗ್ರನ್ ಮೇನ್ ಆಗಿ ಟಾರ್ಗೆಟ್ ಇಟ್ಕೊಂಡಿರುವಂತದ್ದು. ಯಾಕಂದ್ರೆ ಬೆಂಗಳೂರು ನಗರದ ಹಲವು ಕಡೆಗಳಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸಂಚನ್ನು ಕೂಡ ಅಷ್ಟೇ ರೂಪಿಸಿದ್ರು. ಅದಕ್ಕೆ ಪೂರಕ ಎಂಬಂತ ರೀತಿಯಲ್ಲಿ ಜನವರಿಯಲ್ಲಿ ಏನ್ 7 ಪಿಸ್ತೂಲ್ಗಳು ಇವ್ರ ಕೈಗೆ ಸೇರುತ್ತೆ, ಜನವರಿಯಿಂದ ಇಲ್ಲಿವರೆಗೂ ಕೂಡ ಅಷ್ಟೇ ತರಬೇತಿಯನ್ನ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಇರುವಂತಹ ಅನುಮಾನ. ಯಾಕಂದ್ರೆ ಬೆಂಗಳೂರಲ್ಲಿ ಎಲ್ಲೂ ಕೂಡ ಅಷ್ಟೇ ಫೈರ್ ಮಾಡೋದಕ್ಕಾಗಲ್ಲ, ತರಬೇತಿ ಪಡ್ಕೊಳ್ಳೋದಕ್ಕಾಗಲ್ಲ, ಇಮಿಡಿಯೇಟ್ ಆಗಿ ಮಾಹಿತಿ ಗೊತ್ತಾಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಒಂದಷ್ಟು ನಿರ್ಜನ ಪ್ರದೇಶಗಳಿಗೆ ಹೋಗ್ಬಿಟ್ಟು ಅಲ್ಲಿ ಇವರೊಂದಷ್ಟು ವೆಪನ್ ಟ್ರೈನಿಂಗ್ ಅನ್ನ ಮಾಡ್ಕೊಂಡಿರುವಂತಹ ಸಾಧ್ಯತೆ ಇದೆ ಅನ್ನುವಂತದ್ರ ಮೇಲೆ ಈಗಾಗಲೇ ಸಸ್ಪೆಕ್ಟ್ ಮಾಡ್ತಿದ್ದಾರೆ. ಆದ್ರೆ ಇದ್ರ ಬಗ್ಗೆ ಯಾವುದೇ ಶಂಕಿತ ಉಗ್ರರು ಕೂಡ ಅಷ್ಟೇ ಬಾಯಿ ಬಿಡ್ತಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಆ 7 ಗನ್ಗಳನ್ನು ಕೂಡ ಈಗಾಗಲೇ FSL ಗೆ ಕಳಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಏನಕ್ಕೆ FSL ಕಳಿಸ್ತಾರೆ ಅಂತಂದ್ರೆ ಆ ಒಂದು ಗನ್ಗಳಲ್ಲಿ ಏನಾದ್ರೂ ಯಾವ್ದಾದ್ರು ಬುಲೆಟ್ ಫೈರ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ. ಯಾಕಂದ್ರೆ ಒಂದ್ ವೇಳೆ ಏನಾದ್ರೂ ಗನ್ಗಳನ್ನ ತಂದು ಕೇವಲ ಇಟ್ಟಿದ್ರ, ಅಥವಾ ನಾವು ಹೇಳಿದಂತ ಟೈಮ್ ನಲ್ಲಿ ಅದನ್ನ ಆಪರೇಟ್ ಮಾಡೋಕೆ ಬೇರೆಯವ್ರನ್ನ ಕಳಿಸ್ತೀವಿ ಅಂತ ಏನಾದ್ರು ಹೇಳಿದ್ರ, ಅಥವಾ ಇವ್ರಿಗೆ ಏನಾದ್ರು ತರಬೇತಿಯನ್ನ ಕೊಟ್ಬಿಟ್ಟು ಆ ಒಂದು ಗನ್ಗಳ ಅಂದ್ರೆ ಪಿಸ್ತೂಲ್ಗಳ ಮುಖಾಂತರವಾಗಿ ಫೈರ್ ಮಾಡೋದಕ್ಕೆ ಏನಾದ್ರು ಇವ್ರಿಗೆಲ್ಲಾ ರೀತಿಯಂತ ಒಂದು ತರಬೇತಿಯನ್ನು ನೀಡಿದ್ರ ಅನ್ನುವಂಥದ್ದು ಸಾಕಷ್ಟು ಅನುಮಾನಗಳಿದೆ. ಆ ಒಂದು ಕಾರಣಕ್ಕೋಸ್ಕರ ಆ ಪಿಸ್ತೂಲ್ಗಳನ್ನು ಕೂಡ ಈಗಾಗಲೇ FSL ಕಳಿಸೋದಕ್ಕೆ ಈಗಾಗಲೇ ಎಲ್ಲಾ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಬಹುತೇಕ ಇವತ್ತು ಸಂಜೆ ಒಳಗಾಗಿ ಅದನ್ನು FSL ಗೆ ಕಳಿಸ್ತಾರೆ. ಆ FSL ನ ವರದಿ 10 ರಿಂದ 15 ದಿನ ಬೇಕಾಗುತ್ತೆ. ಯಾಕಂದ್ರೆ ಇಂತಹ ಒಂದು ಸೆನ್ಸಿಟಿವ್ ಕೇಸ್ ನಲ್ಲಿ ಆದಷ್ಟು ಬೇಗ ರಿಪೋರ್ಟ್ ಅನ್ನ ಕೊಡ್ತಾರೆ. 10 ರಿಂದ 15 ದಿನದಲ್ಲಿ ಆ ಒಂದು ಪಿಸ್ತೂಲ್ಗಳಲ್ಲಿ ಯಾವ್ದಾದ್ರು ಬುಲೆಟ್ ಫೈರ್ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಜೊತೆ ಎಷ್ಟು ದಿನಗಳ ಹಿಂದೆ ಆ ಒಂದು ಬುಲೆಟ್ ಫೈರ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗುತ್ತೆ. ಒಂದ್ ವೇಳೆ ಏನಾದ್ರು ಜನವರಿಯಿಂದ ಇಲ್ಲಿವರೆಗೂ ಏನಾದ್ರೂ ಮಧ್ಯ ಭಾಗದಲ್ಲಿ ಏನಾದ್ರೂ ಅದನ್ನು ಫೈರ್ ಆಗಿರುವಂತದ್ದು ಏನಾದ್ರೂ ರಿಪೋರ್ಟ್ ಬಂದಂತ ವೇಳೆಯಲ್ಲಿ ಖಂಡಿತವಾಗಿ ಇವರು ಟ್ರೈನಿಂಗ್ ಅನ್ನ ತಗೊಂಡಿದ್ದಾರೆ ಅನ್ನುವಂಥದ್ದಕ್ಕೆ ಅದೊಂದು ರೀತಿಯಂತ ಎವಿಡೆನ್ಸ್ ಆಗುತ್ತೆ. ಇದರ ಜೊತೆಗೆ ಬೆಂಗಳೂರಿನ ಒಂದಷ್ಟು ಜನನಿ ಬೀಡ ಪ್ರದೇಶಗಳನ್ನು ಇವರು ಮೇನ್ ಆಗಿ ಟಾರ್ಗೆಟ್ ಮಾಡ್ಕೊಂಡಿದ್ರು. ಒಂದ್ ವೇಳೆ ಅಲ್ಲಿ ಏರ್ ಫೈರ್ ಮಾಡುವಂತದ್ದಾಗಿರ್ಬೋದು ಅಥವಾ ಎಲ್ಲಿ ಜನರ ಮೇಲೆ ಫೈರ್ ಮಾಡುವಂತದ್ದಾಗಿರ್ಬೋದು, ಇಂತದ್ರ ಬಗ್ಗೆ ಕೂಡ ಅಷ್ಟು ಯೋಜನೆಗಳನ್ನ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಜೊತೆಗೆ ಏನ್ ಅಲ್ಲಿ ಆ ರೀತಿಯಂತ ಫೈರ್ ಮಾಡಿದಂತ ಸಂದರ್ಭದಲ್ಲಿ ಏನಾದ್ರೂ ಪೊಲೀಸರ ಅವ್ರ ಮೇಲೆ ಅಟ್ಯಾಕ್ ಮಾಡುವಂತದ್ದಾಗಿರ್ಬೋದು, ಈ ತರ ಏನಾದ್ರೂ ಮಾಡಿದಂತ ವೇಳೆಯಲ್ಲಿ ಗ್ರೆನೇಡ್ ಅನ್ನ ಅಲ್ಲಿ ಬಳಸುವಂತಹ ಒಂದು ಪ್ಲಾನಿಂಗ್ ಕೂಡ ಇತ್ತು ಅನ್ನುವಂಥದ್ದು ಕೂಡ ಸಿಸಿಬಿ ತನಿಖೆ ವೇಳೆ ಬಯಲಾಗಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೈನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ, ಬಜೆಟ್ ಅಧಿವೇಶನ ನಡೀತಾ ಇದೆ. ಅದೇನ್ ವಿಧಾನಸಭೆ ಅನ್ಬೇಕೋ ಅಥವಾ ಬಾಕ್ಸಿಂಗ್ ರಿಂಗ್ ಅಂತ ಹೇಳ್ಬೇಕೋ ಗೊತ್ತಿಲ್ಲ. ರಣಾಂಗಣ ಆಗ್ಬಿಟ್ಟಿರುವಂಥದ್ದು ವಿಧಾನಸಭೆ ಅಂತೂ. ಬಿಕಾಸ್ ನಿನ್ನೆ ಎಲ್ಲ ಯಾವ ರೀತಿಯಾಗಿ ಶಿಸ್ತು ತೋರಿಸಿದ್ರು ನಮ್ಮ ಶಾಸಕರು ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ರು. ಈಗ ಸದನದಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳ ಶಿಷ್ಟಾಚಾರ ಸಮರ ಇದರಲ್ಲೇ ಮುಳುಗೋಯ್ತು. ಈ ಶಿಷ್ಟಾಚಾರ ವಿಚಾರವನ್ನ ಇಟ್ಕೊಂಡು 4-5 ದಿನ ಹಾಳು ಮಾಡ್ಬಿಡ್ತಾರೆ ಹಿಂಗೇನೆ. ಈಗ ಬೇಕಾಗಿರುವಂತ ಜನರ ಸಮಸ್ಯೆ ಅಲ್ಲ, ಇವರ ವೈಯಕ್ತಿಕ ಪ್ರತಿಷ್ಠೆಗಳಿಗೆ ವಿಧಾನಸಭೆ ಈಗ ಅಧಿವೇಶನ ಬಲಿಯಾದಂತ ಆಗ್ತಾ ಇದೆ. ವಿಧಾನಸಭೆಯಲ್ಲಿ ನಿನ್ನೆ ವಿಪಕ್ಷಗಳು ಭಾರಿ ಐಡ್ರಾಮವನ್ನು ಮಾಡಿದ್ರು. ಈ ಗಲಾಟೆ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ ಕಾಂಗ್ರೆಸ್ ವರಿಷ್ಠರು. ಸದನದಲ್ಲಿ ನಡೆದಂತ ಹೈಡ್ರಾಮಾ ದೇಶವ್ಯಾಪಿ ಗಮನ ಸೆಳೆದಿತ್ತು. ಪ್ರತಿಭಟನೆ ಗಲಾಟೆಯನ್ನ ಗಮನಿಸಿದ್ದಾರಂತೆ ಕಾಂಗ್ರೆಸ್ ಹೈಕಮಾಂಡ್ ಅವರು. ಈ ಗಲಾಟೆ ಬಗ್ಗೆ ಮಾಹಿತಿಯನ್ನ ಕೇಳಿದಾರಂತೆ ಕಾಂಗ್ರೆಸ್ ವರಿಷ್ಠರು. ಏನ್ ಮಾಹಿತಿ ಪಡ್ಕೊಂಡು ಏನ್ ಮಾಡ್ತಾರೆ, ಏನ್ ಮಾಡಕ್ ಆಗುತ್ತೆ ಹೋಗ್ಲಿ. ಈಗ ಅವ್ರು ಗಲಾಟೆ ಮಾಡಿದ್ರು, ಈಗ ಹಿಂಗ್ ಗಲಾಟೆ ಆಯ್ತು ಅಂತ ಕೇಳಬೇಕು ಅಂತ ಕಾಣಿಸುತ್ತೆ. ಅದನ್ನ ನ್ಯೂಸ್ ಚಾನಲ್ ನೋಡಿದ್ರೆ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಶಿವಪ್ರಸಾದ್, ನೋಡ್ತಾ ಇದ್ವಿ ಇಲ್ಲಿ ಯಾವ ರೀತಿಯಾಗಿ ಶಿಸ್ತು ಪಾಲನೆ ಮಾಡಿದ್ರು ನಮ್ಮ ರಾಜ್ಯದ ಶಾಸಕರುಗಳು. ಇಲ್ಲಿ ನಮ್ಮ ರಾಜ್ಯದ ಜನನೇ ತಲೆ ತಗ್ಗಿಸ್ಬೇಕೇನಪ್ಪ, ಇಂಥವ್ರನ್ನ ನಾವು ಆಯ್ಕೆ ಮಾಡಿ ಕಳಿಸಿದ್ದ ಅಂತ. ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡಿದ್ಬಿಟ್ಟು ಇವರ ವೈಯಕ್ತಿಕ ಜಿದ್ದಾಜಿದ್ದಿಗೆ ಒಳ್ಳೆ ಬಾಕ್ಸಿಂಗ್ ರಿಂಗ್ ನಲ್ಲಿ ಬಿಟ್ಟವ್ರ ರೀತಿಯಲ್ಲಿ ಜಗಳ ಆಡ್ತಿದ್ರು ಅನ್ನುವ ರೀತಿಯಲ್ಲೇ ಇತ್ತು ನಿನ್ನೆ ಪರಿಸ್ಥಿತಿ. ಇದರ ಬಗ್ಗೆ ಯಾವ ರೀತಿ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಲಾಗ್ತದೆ, ಯಾರಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಏನ್ ಮಾಹಿತಿಯನ್ನ ಕೊಡ್ತಾರಂತೆ ಕಾಂಗ್ರೆಸ್ ಪಕ್ಷದವರು ಹೈಕಮಾಂಡ್ಗೆ? ಸದ್ಯ ಈಗ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ನಿನ್ನೆ ಸದನದಲ್ಲಿ ನಡೆದಂತಹ ಒಂದು ಹೈಡ್ರಾಮಾ ಇದೆಯಲ್ಲ, ಹೈಡ್ರಾಮಾಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನ, ಒಂದು ವಿಸ್ತೃತವಾದಂತಹ ವರದಿಯನ್ನ ಕೇಳಿದೆ. ಏನಂದ್ರೆ ಇದು ಯಾವ ಕಾರಣಕ್ಕಾಗಿದೆ, ಯಾಕೆಂದ್ರೆ ಈ ಒಂದು ಸಿದ್ದರಾಮಯ್ಯ ಅವರ ಸರ್ಕಾರ ಅಧಿಕಾರಕ್ಕೆ ಬಂದು ಮೊದಲ ಬಜೆಟ್ ಸೆಷನ್ ಅಲ್ಲೇ ಈ ರೀತಿಯಾಗಿ ದೇಶವ್ಯಾಪಿ ಎಲ್ಲರೂ ಕೂಡ ಗಮನ ಸೆಳೆದಂತಹ ಈ ರೀತಿಯಾದಂತಹ ಹೈಡ್ರಾಮಾ ಆಗೋದಕ್ಕೆ ಏನ್ ಕಾರಣ? ಇದು ಸರ್ಕಾರದ ಅಂದ್ರೆ ಕಾಂಗ್ರೆಸ್ನ ಶಾಸಕರ ವತಿಯಿಂದ ಆಗಿರುವಂತಹ ಎಡವಟ್ಟ ಅಥವಾ ಬಿಜೆಪಿಯ ನಾಯಕರು ಬೇಕಂತಲೇ ಈ ರೀತಿಯಾದಂತಹ ಒಂದು ಹೈಡ್ರಾಮಾವನ್ನು ಸೃಷ್ಟಿ ಮಾಡಿದಾರ? ಅಷ್ಟಕ್ಕೂ ಕೂಡ ಸ್ಪೀಕರ್ ಮೇಲೆ ಈ ಒಂದು ಹಾಳೆಗಳನ್ನ ಅರಿದು ಹಾಕಿ ಎಸೆಯುವಂತ ಘಟನೆ ಆದ್ರೂ ಏನಾಯ್ತು? ಜೊತೆಗೆ ಸ್ಪೀಕರ್ ಖಾದರ್ ಏನಿದ್ದಾರೆ, ಸ್ಪೀಕರ್ ಖಾದರ್ ಅವರನ್ನ ಒಂದು
ಅಂದ್ರೆ ಅಮಾನತ್ ಮಾಡಬೇಕು, ಈ ಸ್ಥಾನದಿಂದ ತೆಗಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಎಲ್ಲರೂ ಕೂಡ ಗಲಾಟೆ ಮಾಡೋದಕ್ಕೂ ಕೂಡ ಏನ್ ಕಾರಣ? ಸ್ಪೀಕರ್ ಇಂದ ಏನಾದ್ರು ಕೂಡ ತಪ್ಪಾಗಿದ್ಯಾ, ಅಥವಾ ಬಿಜೆಪಿ ಶಾಸಕರೇ ಬೇಕಂತಲೇ ಈ ರೀತಿಯಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರನ್ನು ತರಬೇಕು ಅಂತ ಈ ರೀತಿಯಾಗಿ ಹೈಡ್ರಾಮಾವನ್ನ ಮಾಡ್ತಿದ್ದಾರಾ? ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವನ್ನ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ಎದುರಿಸಬೇಕಾಗುತ್ತೆ, ಅಥವಾ ಇದರ ಲಾಭವನ್ನೇನಾದ್ರು ಕೂಡ ಬಿಜೆಪಿ ಪಡ್ಕೊಳ್ಳೋಕೆ ಮುಂದಾಗ್ತಾ ಇದೆಯಾ ಹೀಗೆ, ಅಥವಾ ಕಾಂಗ್ರೆಸ್ನ ಶಾಸಕರಿಂದಲೇ ಶಿಸ್ತು ಉಲ್ಲಂಘನೆ ಆಗಿದೆಯಾ? ಎಲ್ಲದರ ಕುರಿತಾಗಿ ಒಂದು ರಿಪೋರ್ಟ್ ಅನ್ನ ಕೂಡ ಕೇಳಿದ್ದಾರೆ. ಯಾಕೆಂದ್ರೆ ಈ ರೀತಿಯಾದಂತಹ ಘಟನೆಗಳು ಆದಾಗ ಒಂದು ರಿಪೋರ್ಟ್ ಅನ್ನ ತೆಗೆದುಕೊಳ್ಳುವಂತದ್ದು, ಕೆಲವೊಂದಷ್ಟು ಹೈಕಮಾಂಡ್ ನ ನಾಯಕರು ಸೂಚನೆಯನ್ನ ಕೊಡುವಂತದ್ದು. ಯಾಕಂದ್ರೆ ಜನ ನೋಡ್ತಾ ಇರ್ತಾರೆ, ಇದು ಅಸೆಂಬ್ಲಿ ಸೆಷನ್ ನಡೀತಾ ಇರುತ್ತಲ್ಲ, ಸೊ ಇದನ್ನ ರಾಜ್ಯದ ಜನತೆ, ದೇಶದ ಜನತೆ ನೋಡ್ತಾ ಇರ್ತಾರೆ. ಸೊ ಇಂತಹ ಒಂದು ಘಟನೆಗಳು ಆದಂತಹ ಸಂದರ್ಭದಲ್ಲಿ ಆಡಳಿತ ಪಕ್ಷಕ್ಕೂ ಕೂಡ ಇದು ಮುಜುಗರ ಆಗುತ್ತೆ, ಜೊತೆಗೆ ವಿರೋಧ ಪಕ್ಷಗಳು ಕೂಡ ಇದನ್ನ ಜನ ನೋಡ್ತಾ ಇರ್ತಾರೆ ಅನ್ನುವಂಥದ್ದನ್ನ ಕೂಡ ಗಮನದಲ್ಲಿ ಇಟ್ಕೊಬೇಕಾಗತ್ತೆ. ತಾವೇಳ್ದಾಗೆ ಜನರ ಜ್ವಲಂತ ಸಮಸ್ಯೆಗಳು ಸಾಕಷ್ಟಿದೆ, ಬರ ಇದೆ, ಜೊತೆಗೆ ಪ್ರವಾಹ ಇದೆ, ಜೊತೆಗೆ ಬೆಲೆ ಏರಿಕೆ ಇರುವಂತದ್ದು, ಜನರ ಜೀವನ ಕಷ್ಟ ಆಗ್ತಾ ಇದೆ. ಸೊ ಇಂತಹ ವಿಚಾರಗಳನ್ನ, ಜೊತೆಗೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಇಂತಹ ವಿಚಾರಗಳನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡಿ ಆಡಳಿತ ಪಕ್ಷವನ್ನ ಸರಿದಾರಿಗೆ ತರಬೇಕಾದಂತಹ ವಿಪಕ್ಷಗಳು ಕೂಡ ಎಲ್ಲ ಒಂದು ಕಡೆ ಎಲ್ಲೇ ಮೀರಿ ಸದನದಲ್ಲಿ ವರ್ತಿಸಿದ್ಯಾ, ಇದನ್ನ ಕಂಟ್ರೋಲ್ ಮಾಡಬೇಕಾದಂತಹ ಸ್ಪೀಕರ್ ಅವರು, ಜೊತೆಗೆ ಆಡಳಿತ ಪಕ್ಷದ ನಾಯಕರು ಕೂಡ ಒಂದು ಕಡೆ ಸೋತ್ರ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಕೂಡ ಒಂದು ವರದಿಯನ್ನ ಕೂಡ ಕೇಳಿರುವಂತದ್ದು. ನೋಡ್ತಾ ಇದ್ರೆ ರೋಗಿ ಬಯಸಿದ್ದು ಆಲ್ವನ್ನ, ವೈದ್ಯ ಹೇಳಿದ್ದು ಆಲ್ವನ್ನ ಅನ್ನೋ ರೀತಿಯಲ್ಲೇ ಇದೆ. ಒಟ್ಟಲ್ಲಿ ಅಧಿವೇಶನ ಹಂಗೋ ಹಿಂಗೋ ಮುಗ್ದೋಗ್ಬಿಡ್ಬೇಕು. ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ರೆ ಇವರು ಸರಿಯಾಗಿ ಉತ್ತರ ಕೊಡಕ್ಕಾಗೋದಿಲ್ಲ, ಇವರು ಸರಿಯಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ. ಸರಿಯಾಗಿದೆ ಇಬ್ಬರಿಗೂ ಕೂಡ. ಒಟ್ಟಿನಲ್ಲಿ ಜನ ನೋಡ್ಬಿಟ್ಟು ನಾವ್ ಯಾರನ್ನಪ್ಪ ಆಯ್ಕೆ ಮಾಡಿದ್ದು ಇಂಥವ್ರನ್ನ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಬೇಕು ಅಷ್ಟೇ. ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು